ಯಾವುದೋ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಆದರೆ ನಮಗೇನ್ರಿ ಆಗುತ್ತೆ? ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕೂತ್ಕೊಂಡಿದ್ದೀವಿ, ಇಲ್ಲಿ ಕೂತ್ಕೊಂಡು ಆರಾಮಾಗಿ ಕಾಫಿ ಕುಡಿತಾ ಅಲ್ಲಿ ಏನು ಯುದ್ಧ ಆಗ್ತಿದೆ ನೋಡೋಣ ಅಂತ ಬಹಳಷ್ಟು ಜನ ಆರಂಭದಲ್ಲಿ ಅಂದ್ಕೊಂಡಿದ್ರು. ಆದರೆ ಇವತ್ತು ಆ ಕಾಫಿ ಮಾಡ್ಕೊಳ್ಳೋದಕ್ಕೂ ಕೂಡ ಗ್ಯಾಸ್ ಸಿಲಿಂಡರ್ನ ಅಭಾವ ಇದೆ. ಅಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಇದು ಒಂಥರ ಎಕನಾಮಿಕ್ ಲಾಕ್ಡೌನ್, ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಎಂಥ ಹೊಡೆತ ಬಿದ್ದಿದೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಎಷ್ಟು ಸಾವಿರ ಕೋಟಿಯ ಸ್ಟಾಕ್ ಮಾರ್ಕೆಟ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಶೇರ್ ಮಾರ್ಕೆಟ್ಸ್ ಇರ್ಬೋದು, ಎಲ್ಲವೂ ಯಾವ ಥರ ವ್ಯಾನಿಷ್ ಆಗಿದೆ ಅಂತ ಹೇಳಿ. ಇದೆಲ್ಲದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಹಿರಿಯರು ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ ಇದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಚಂಬಿ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಸ್, ಹೋಟೆಲ್ ಉದ್ಯಮಿ ಡಿ.ಬಿ. ಪ್ರತಾಪ್ ಶೆಟ್ಟಿ ಅವರಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ಒಕ್ಕೂಟದ ಅಧ್ಯಕ್ಷರು. ಪ್ರತಾಪ್ ಶೆಟ್ಟಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಅವರಿದ್ದಾರೆ, ಆದರ್ಶ್ ಆಟೋ ಯೂನಿಯನ್ನ ಅಧ್ಯಕ್ಷರು. ಮಂಜುನಾಥ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಚಂಬಿ ಪುರಾಣಿಕ್ ಸರ್ ಹತ್ರ ಒಂದು ಸಣ್ಣ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಸರ್, ಐ ವುಡ್ ಲೈಕ್ ಟು ಟೇಕ್ ಅ ಸ್ಮಾಲ್ ರಿಯಾಕ್ಷನ್ ಆನ್ ದಿಸ್ ಫಸ್ಟ್ ರಿಯಾಕ್ಷನ್. ಸರ್, ಟ್ರಂಪ್ನ ಬಗ್ಗೆ ನಾವು ಎಷ್ಟೋ ಸಲ ಮಾತಾಡಿದ್ದೀವಿ. ಆತನ ಹುಚ್ಚುತನದ ಸ್ಟೇಟ್ಮೆಂಟು, ಆತನ ಯುದ್ಧದಾಹಕ್ಕೆ ಇವತ್ತು ಇಡೀ ವಿಶ್ವದ ಬೇರೆ ಬೇರೆ ದೇಶಗಳು ಯಾವ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾವೆ ನಾವು ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ. ಬಟ್ ಸ್ಟಿಲ್ ಇವತ್ತು ಒಂದು ಸ್ಟೇಟ್ಮೆಂಟು ಸರ್, ಒಂದ್ಸಲಿ ಹೇಳೋದು ನಾವು ಕದನ ವಿರಾಮ ಘೋಷಣೆ ಮಾಡಿದ್ದೀವಿ ಅಂತ ಹೇಳೋದು, ಇನ್ನೊಂದ್ಸಲಿ ಹೇಳೋದು ನಾವು ಇರಾನನ್ನು ಬಿಡೋದಿಲ್ಲ, ಈ ಯುದ್ಧ ಸದ್ಯಕ್ಕಂತೂ ನಿಲ್ಲೋದಿಲ್ಲ ಅಂತ ಹೇಳೋದು. ಈ ಹುಚ್ಚುತನದ ಸ್ಟೇಟ್ಮೆಂಟ್ಗಳಿಂದ ಅಥವಾ ಈತನ ಹುಚ್ಚುತನದ ಬುದ್ಧಿವಂತಿಕೆಯಿಂದ ಫಸ್ಟ್ ಆಫ್ ಆಲ್ ಅಮೆರಿಕದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಆತನ ಈ ಸ್ಟೇಟ್ಮೆಂಟ್ಗಳಿಗೆ. ಸೊ ಏನು ಹೇಳ್ತೀರಿ ಸರ್? ಇದು ಟ್ರಂಪ್ ರವರು ಒಂಥರ ಹುಚ್ಚು ಸಾಹಸ ಅಥವಾ ನೀವು ಹೇಳಿದಾಗೆ ಹುಚ್ಚಾಟ ಅಂತ ಹೇಳ್ಬೋದು. ಯಾಕೆಂದರೆ ಟ್ರಂಪ್ ರವರಿಗೆ ಇವತ್ತು ಬೆಳಿಗ್ಗೆ ಹೇಳಿದ ಸ್ಟೇಟ್ಮೆಂಟು ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಹೇಳಿದ್ದು ನೆಕ್ಸ್ಟ್ ಡೇ ಇರಲ್ಲ. ಇವತ್ತು ಬೆಳಗ್ಗೆ 6:30 ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ನ ನಾನು ಫಾಲೋ ಮಾಡಿದೆ ಬೆಳಿಗ್ಗೆ ಎದ್ದು. ಅದರಲ್ಲಿ ಅವ್ರು ಹೇಳೋದು ಏನಂದರೆ, ಇನ್ನೂ 2 ವಾರ ನಾನು ಯುದ್ಧವನ್ನು, ಅಥವಾ ಯುದ್ಧ ಅನ್ನೋಕ್ಕಿಂತ ಇದು ಇಟ್ಸ್ ನಾಟ್ ಎ ಫುಲ್ಲಿ ಡಿಕ್ಲೇರ್ಡ್ ವಾರ್, ಇಟ್ಸ್ ಕೈಂಡ್ ಆಫ್ ಅನ್ಡಿಕ್ಲೇರ್ಡ್ ಪೀಸ್ ಮೀಲ್ ವಾರ್ ಅಂತ ಆ ಥರ ತೊಗೋಬೇಕು. ಯಾಕೆಂದರೆ ಎಲ್ಲ ರೀತಿಯಲ್ಲಿ ಯುದ್ಧ ಮಾಡಬೇಕಾದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಪರ್ಮಿಷನ್ ತೊಗೊಂಡ್ಬರ್ಬೇಕು, ಅದು ಯುದ್ಧಕ್ಕೆ ಅವಕಾಶ ಕೊಡಬೇಕು. ಅದಿಲ್ಲ, ಯಾಕೆಂದರೆ ಅಂತಾರಾಷ್ಟ್ರೀಯ ಕಾನೂನಿಗೆ ಬೆಲೆ ಕೊಟ್ಟಿಲ್ಲ. ಎರಡನೇ ಮಾತು ಏನಂದರೆ, ಒಬ್ಬ ಚೀನಾದ ಒಬ್ಬ ಚಿಂತಕ ಹೇಳ್ತಾನೆ, ಒಂದು ಅಧಿಕಾರ ದಾಹದಲ್ಲಿರುವ ನಾಯಕ ಇಡೀ ತನ್ನ ದೇಶವನ್ನು ಒಂದು ಅಧಪತನಕ್ಕೆ ಅಥವಾ ಕೆಳಮಟ್ಟಕ್ಕೆ ಹೆಂಗೆ ತರ್ತಾನೆ ಅಂದರೆ, ಅದು ಬೂದಿ ಆದರೂ ಸಹ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಜನರ ಕಲ್ಯಾಣ ಅಲ್ಲ, ಅಂದರೆ ಜಗತ್ತಿನ ಕಲ್ಯಾಣಕ್ಕಿಂತ ಅವ್ರ ಜನರ ಕಲ್ಯಾಣ ಅಲ್ಲ, ಮತ್ತೆ ಅವನು ಆ ದೇಶವನ್ನು ನಾಶ ಮಾಡಲಿಕ್ಕೆ ಅಧಿಕಾರವನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ತಾನೆ ಅಂತ. ಸೊ ಇದು ಟ್ರಂಪ್ಗೆ ಒಂದು ರೀತಿಯಲ್ಲಿ ಅನ್ವಯ ಆಗುತ್ತೆ. ಕಾರಣ, ನನಗೆ ಅನೇಕ ಮಿತ್ರರು ರಿಪಬ್ಲಿಕನ್ ಪಾರ್ಟಿಯವ್ರ ಜೊತೆಗೆ ನಾನು ಮಾತಾಡಿದೆ. ಅವ್ರು ಹೇಳ್ತಾರೆ, ರಿಪಬ್ಲಿಕನ್ ಪಾರ್ಟಿನಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿ ವಿರುದ್ಧ ಟ್ರಂಪ್ಗೆ ಒಂದು ರೀತಿಯಲ್ಲೇ ಮೆಜಾರಿಟಿ ಇದೆ. ಬಟ್ ಆ ಮೆಜಾರಿಟಿ ಇದ್ರೂ ಸಹ ಅಲ್ಲಿ ನಮ್ಮ ದೇಶದಲ್ಲಿ ಇದ್ದಾಗ ಪಾರ್ಟಿ ಡಿಸಿಪ್ಲಿನು, ವಿಪ್ಪು ಅಂತ ಇಲ್ಲಿಂದ ಬೈ ಪಾರ್ಟಿಸನ್, ಯಾವುದೇ ಪಕ್ಷದವರು ಎಲ್ಲೇ ಹೋದ್ರು ಅಧ್ಯಕ್ಷರ ವಿರೋಧ ಮಾಡ್ಬೋದು, ನೀತಿ ವಿರೋಧ ಮಾಡ್ಬೋದು. ಆದರೆ ಅಲ್ಲೇನಾಗಿದೆ ಅಂದರೆ, ಪಬ್ಲಿಕ್ ಒಪಿನಿಯನ್ ಇದ್ರ ವಿರುದ್ಧ ಇದೆ ಅಂತ ಅಂದರೂ ಸಹ ಟ್ರಂಪ್ ಇದನ್ನು ಏನಾದರೂ ಮಾಡಿ ಒಂದು ಫೇಸ್ ಸೇವಿಂಗ್ ಅಂದರೆ ಎಕ್ಸಿಟ್, ತಾನು ಯುದ್ಧದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಈ ಒಂದು ಮುಖಭಂಗ ಆಗದೆ ಇರೋದಕ್ಕೆ ನಾನು ಏನಾದರೂ ಮಾಡಬೇಕು ಅಂತ. ಮತ್ತು ಆತನಿಗೆ ನ್ಯಾಟೋ ರಾಷ್ಟ್ರಗಳು ಸಹಕಾರ ಕೊಟ್ಟಿಲ್ಲ, ಮತ್ತು ಫ್ರಾನ್ಸ್ ಆಗಲಿ, ಸ್ಪೇನ್ ಆಗಲಿ, ಇಟಾಲಿ ಆಗಲಿ, ಈವನ್ ಬ್ರಿಟನ್ ಹೇಳಿದರೆ ಇದು ನಮ್ಮ ಯುದ್ಧ ಅಲ್ಲ ಅಂತೇಳಿ. ಅಂದ್ರೆ ಏನಾಯ್ತು, ಅಮೆರಿಕಾದ ಏಕಪಕ್ಷೀಯವಾದ ನಿರ್ಧಾರ. ಮತ್ತೆ ನಾನು ಮೊದಲಿಂದ ನಿಮ್ಮ ಚಾನಲಲ್ಲಿ ಮತ್ತು ಇತರೆ ಚಾನಲ್ ಹೇಳ್ತಾ ಇದ್ದೀನಿ, ಇದು ನೆತನ್ಯಾಹು ಒತ್ತಾಯದಿಂದ ಮಾಡಿರ್ತಕ್ಕಂಥ ಯುದ್ಧ. ಅದು ಎಫ್ಸ್ಟೀನ್ ಫೈಲ್ ಇರ್ಬೋದು, ಬೇರೆ ಏನೋ ಒಂದು ಪ್ರೆಷರ್ ಇರ್ಬೋದು. ಆದರೆ ಇದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾನೆ ಆತ. ಪ್ರತಿಯೊಂದು ಗಂಟೆಗೂ ಕೋಟಿಗಟ್ಟಲೆ, ಅಂದರೆ $1 ಮಿಲಿಯನ್ ಖರ್ಚಾಗ್ತಕ್ಕಂಥ ಸಂದರ್ಭದಲ್ಲಿ $1 ಬಿಲಿಯನ್ ಆಗುತ್ತೆ ಒಂದು ದಿವಸಕ್ಕೆ ಯುದ್ಧ ಆದರೆ. ಜೊತೆಗೆ ಇರಾನಿನ ಶಕ್ತಿಯನ್ನು ಇವರು ಇಂಟೆಲಿಜೆನ್ಸ್ ಅಲ್ಲಿ ಅರ್ಥ ಮಾಡಿಕೊಳ್ಳೋದು ವಿಫಲರಾಗಿದ್ದಾರೆ. ಕಾರಣ, ಅವರು ಸುಮಾರು 10 ಲಕ್ಷ ಜನ ಇವತ್ತು ಬೂಟ್ಸ್ ಆನ್ ದಿ ಗ್ರೌಂಡ್ ಅಂತ ಏನು ಯುದ್ಧದ ಹೆದರಿಕೆ ಹೇಳಿದರೆ ಅದಕ್ಕೆ ತಯಾರಿದ್ದಾರೆ. ನೀವು ಕಳಿಸಿ ಸೈನಿಕರನ್ನ ಯುದ್ಧದ ಮೂಲಕ, ಇದು ನೆಲದ ಮೂಲಕ ಕಳಿಸಿ, ಭೂಗೋಳದ ಮೂಲಕ ನಾವು ಅದಕ್ಕೆ ಸರಿಯಾದ ಬುದ್ಧಿ ಕೊಡಿ ಅಂದ್ರೆ ಆಯ್ತು. ನೀವು ಹೇಳಿದಾಗೆ ಇಡೀ ಜಗತ್ತಿಗೆ, ಅದಕ್ಕೆ ಒಂದು ಕಡೆಗೆ ನಾನು ಬರೆದಿದ್ದೆ ಇವತ್ತು ಬೆಳಿಗ್ಗೆ ನಿಮ್ಮ ಚಾನಲ್ಗೋಸ್ಕರ ಬಂದಾಗ, ಎಪಿಕ್ ಆಪರೇಷನ್ ಫ್ಯೂರಿ ಅಂತ ಹೇಳ್ತಾರೆ. ಅದು ಎಪಿಕ್ ಆಪರೇಷನ್ ಫ್ಯೂರಿ ಅಲ್ಲ, ಇಟ್ ಈಸ್ ಮಿಸರಿ, ಗ್ಲೋಬಲ್ ಮಿಸರಿ, ಆಪರೇಷನ್ ಗ್ಲೋಬಲ್ ಮಿಸರಿ ಅಂತ ಅನ್ಬೇಕು. ಇಡೀ ಜಗತ್ತಿಗೆ ಮಾರಕವಾಗಿರ್ತಕ್ಕಂಥ ಈ ಒಂದು ಅನಗತ್ಯವಾದ ಯುದ್ಧವನ್ನ ಒಂದು ಇಸ್ರೇಲಿನ ಒತ್ತಡಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಟ್ರಂಪ್ ರವರ ಮೂರ್ಖತನ, ಮತ್ತು ನೀವು ಹೇಳಿದಾಗ ಹುಚ್ಚುತನ, ಮತ್ತೆ ಒಂದು ಮಾನವೀಯ ದೃಷ್ಟಿಯಿಂದ ನೋಡೋದಾದ್ರೆ ಎಷ್ಟು ಜನರ ಹತ್ಯೆ ಆಗಿದೆ, ಸಾವಿರಾರು ಜನರು
ನಾನು ಇರಾನನ್ನು ಏನು ಕ್ಷಮಿಸ್ತಾ ಇಲ್ಲ, ಇರಾನ್ನಲ್ಲೂ ಸಹ ಈ ರೀತಿ ಮಾನವ ಹತ್ಯೆಗಳಾಗಿದೆ. ಇರಾನ್ಗೆ ಎಷ್ಟು ನಷ್ಟವೋ ಅದರ 3ರಷ್ಟು ಅಮೆರಿಕಕ್ಕಾಗುತ್ತೆ. ಕಾರಣ ಇರಾನ್ನಲ್ಲಿ ಅವರು ಒಂದು ಕಡಿಮೆ ವೆಚ್ಚದ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡ್ತಾರೆ. ಇವನು ಆ ಒಂದು 50-30 ಲಕ್ಷದ ಮಿಸೈಲ್ಗೆ ಇವ್ರದ್ದು ಕೋಟ್ಯಾಂತರ 100 ಮತ್ತು 200 All right, sir.